ನಮಸ್ಕಾರ ಪ್ರಿಯ ವೀಕ್ಷಕರೇ, ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮಗೆ ಸುಸ್ವಾಗತವನ್ನು ಕೋರಲು ಬಯಸ್ತೇನೆ. ಈ ಮನೋರಂಜನೆ ತುಂಬಿರ್ತಕ್ಕಂಥ ಈ ಲೋಕದಲ್ಲಿ, ಅದರಲ್ಲೂ ವಿಶೇಷವಾಗಿ ಈ ಆಧುನಿಕ ಲೋಕದಲ್ಲಿ, ಈ ಮಾಧ್ಯಮದಲ್ಲಿ ಮತ್ತು ಈ ದೂರದರ್ಶನದಲ್ಲಿ ಎಷ್ಟೊಂದು ಮನೋರಂಜನೆ ತುಂಬಿರ್ತಕ್ಕಂಥ ಕಾರ್ಯಕ್ರಮಗಳು 24/7 ಬರ್ತಾ ಇರ್ತದೆ. ಆದರೆ ಈ ಕ್ಷಣದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಬೇಕು ಎಂದು ಬಂದಿದ್ದೀರಲ್ಲ, ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಅದು ಮೊದಲನೇದಾಗಿ. ಎರಡನೇದಾಗಿ, ಈ 2020 ಮತ್ತು 2021ರಲ್ಲಿ ಈ ಟೆಕ್ನಾಲಜಿ ಅಥವಾ ಈ ಒಂದು ತಂತ್ರಜ್ಞಾನ ಎಷ್ಟು ನಮಗೆ ಉಪಯೋಗವಾಗಿದೆ, ದೇವರ ವಾಕ್ಯವು ಎಲ್ಲ ಮನೆಗಳಿಗೂ ಹೋಗಿದೆ ಅಂತ ನಾನು ತಿಳಿದು ಬಂದಾಗ ನನಗೆ ತುಂಬ ಸಂತೋಷ. ಅದನ್ನು ಸಹಕರಿಸಿದಂಥ ನಿಮಗೂ ಕೂಡ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಇನ್ನೊಂದು ಮುಖ್ಯವಾಗಿರ್ತಕ್ಕಂಥದ್ದು, ನಾವು ಎಷ್ಟೋ ಸಂದರ್ಭಗಳಲ್ಲಿ ಶೇರ್ ಮಾಡ್ತೀವಿ, ವಾಟ್ಸಪ್ ಮೂಲಕ ಅಥವಾ ಬೇರೆ ಯೂಟ್ಯೂಬ್ ಮೂಲಕ ನಾವು ಶೇರ್ ಮಾಡ್ತೀವಿ ನಮ್ಮ ಫ್ರೆಂಡ್ಸ್ ಜೊತೆ. ದೇವರ ವಾಕ್ಯವನ್ನು ಮತ್ತು ಸಂದೇಶಗಳನ್ನು ಶೇರ್ ಮಾಡಿರಿ. ನೀವು ಈ ಲಿಂಕ್ಗಳನ್ನು ಬೇರೆಯವರು ಕೂಡ ನೋಡಲಿ. ನನಗೆ ಚೆನ್ನಾಗಿ ಜ್ಞಾಪಕ ಇರುತ್ತೆ, ಸುವಾರ್ತೆ ಅಂದರೆ ಏನು ಅಂತ ಯಾರೋ ಒಬ್ಬರನ್ನ ಕೇಳಿದ್ರಂತೆ. ಸುವಾರ್ತೆ ಎಂಬತಕ್ಕಂಥದ್ದು ಒಬ್ಬ ಭಿಕ್ಷಕ ಇನ್ನೊಂದು ಭಿಕ್ಷಕನಿಗೆ ಊಟ ಎಲ್ಲಿ ಸಿಗ್ತಾ ಇದೆ ಅಂತ ಹೇಳೋದೇ ಸುವಾರ್ತೆ. ವಾಟ್ ಈಸ್ ಇವಾಂಜಲಿಸಮ್? ಇವಾಂಜಲಿಸಮ್ ಇಸ್ ಒನ್ ಬೆಗ್ಗರ್ ಟೆಲ್ಲಿಂಗ್ ಅನದರ್ ಬೆಗ್ಗರ್ ವೇರ್ ದ ಫುಡ್ ಇಸ್ ಅವೈಲೇಬಲ್. ಆ ರೀತಿಯಾಗಿ ಒಂದು ವೇಳೆ ಈ ಕಾರ್ಯಕ್ರಮದ ಮೂಲಕ ನಿಮಗೆ ಒಳ್ಳೆಯ ಒಂದು ವಾಕ್ಯ ಸಿಕ್ತು, ಒಳ್ಳೆಯ ಒಂದು ಸಂದೇಶ ಸಿಕ್ತು ಅಂದರೆ ಇದನ್ನು ನಿಮ್ಮ ಸ್ನೇಹಿತರ ಜೊತೆ, ನಿಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥವ್ರ ಜೊತೆ ಹಂಚ್ಕೊಳ್ಳಿ. ಅದನ್ನು ನಾವೇ ಇಟ್ಕೋಬಾರ್ದು, ಬೇರೆಯವ್ರಿಗೆ ಕೂಡ ಕೊಡಬೇಕು. ಆವಾಗ ಯೇಸು ಕ್ರಿಸ್ತನು ಅತಿ ಶೀಘ್ರನೇ ಬರ್ತಾನೆ ಅಂತ ನಾವು ನೋಡ್ತೇವೆ. ಒಂದು ಸಣ್ಣ ಪ್ರಾರ್ಥನೆ ಮಾಡೋಣ. ಭೂಮಿ ಆಕಾಶಗಳ ಒಡೆಯನಾಗಿರ್ತಕ್ಕಂಥ ನಮ್ಮ ಪರಮ ತಂದೆ, ಈ ಸಂದರ್ಭದಲ್ಲಿ ನಿನ್ನ ಪ್ರಿಯ ವೀಕ್ಷಕರು ಈ ಮನೋರಂಜನೆ ತುಂಬಿರ್ತಕ್ಕಂಥ ಲೋಕವನ್ನು ಬಿಟ್ಟು ನಿನ್ನ ವಾಕ್ಯವನ್ನು ಕೇಳಲು ಬಂದಿದ್ದಾರೆ. ನಮ್ಮ ಪಾಪದ ಆಲೋಚನೆಗಳನ್ನು ಬದಿಗಿಟ್ಟು ನಮ್ಮನ್ನು ಕ್ಷಮಿಸಿ, ಪವಿತ್ರಾತ್ಮನ ಶಕ್ತಿಯಿಂದ ನಮ್ಮನ್ನು ತುಂಬಿಸಿ, ಇಲ್ಲಿ ನಾವಲ್ಲ ನೀನು ಮಹಿಮೆ ಹೊಂದಬೇಕೆಂದು ಬರುವಂಥ ಒಂದೊಂದು ವಾಕ್ಯವು ನಿನ್ನಿಂದ ಬರುವ ವಾಕ್ಯವಾಗಿ ನೀನು ಬದಲಾಯಿಸಿಕೊಟ್ಟು, ನನ್ನ ಪ್ರಿಯ ವೀಕ್ಷಕರು ಈ ಸಂದರ್ಭದಲ್ಲಿ ಅವರು ಇರ್ತಕ್ಕಂಥ ಮನೆ, ಅವರು ಕೂತ್ಕೊಂಡಿರ್ತಕ್ಕಂಥ ಸ್ಥಳವನ್ನು ನೀನು ಆಶೀರ್ವದಿಸಿ, ದೇವರು ನನಗೆ ಸಂದೇಶವನ್ನು ಕೊಟ್ಟಿದ್ದಾನೆ ಎಂಬತಕ್ಕಂಥ ಆಶೀರ್ವಾದವನ್ನು ನಮಗೆ ಕೊಡಬೇಕೆಂದು ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಆಶೀರ್ವಾದವನ್ನು ನಾವಿಬ್ಬರು ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ. ಆಮೇನ್, ಆಮೇನ್. ಪ್ರಿಯ ವೀಕ್ಷಕರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಸುಸ್ವಾಗತವನ್ನು ಮತ್ತೊಮ್ಮೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ 2020ರಲ್ಲಿ ಸಾಕಷ್ಟು ವಿಷಯಗಳು ನಡೀತು. ಜೀವನದಲ್ಲಿ ಯಾವುದೇ ರೀತಿಯಾದ ಒಂದು ಗ್ಯಾರಂಟಿ ಇಲ್ಲ ಎಂಬತಕ್ಕಂಥದ್ದು ನನಗೆ ಅರಿವಾಯಿತು. ಎರಡನೇದು, ಸಾಕಷ್ಟು ನನ್ನ ಸಹೋದರ ಸಹೋದರಿಯರು ಬೇರೆ ರಾಜ್ಯಗಳಿಂದ ಬಂದು ನಮ್ಮ ರಾಜ್ಯದಲ್ಲಿ ಕೆಲಸ ಮಾಡ್ತಕ್ಕಂಥವರು ಆ ಲಾಕ್ಡೌನ್ ಆದಾಗ ತುಂಬ ಜನ ಕಾಸಿಲ್ಲದೆ, ಹಣ ಇಲ್ಲದೆ ನಡ್ಕೊಂಡು ಹೋಗೋದನ್ನು ನಾನು ನೋಡಿದೆ. ತುಂಬ ಬೇಸರವಾಯಿತು ನನಗೆ. ಆ ಒಂದು ನಿಟ್ಟಿನಲ್ಲಿ ನಾನು ದಿನಪತ್ರಿಕೆಗಳನ್ನು ಡೈಲಿ ನೋಡ್ತಾ 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 ನನಗೆ ಭಯ ಆಗೋಯ್ತು. ನಾನು ನ್ಯೂಸ್ ಚಾನೆಲನ್ನು ನೋಡೋದು ಕಡಿಮೆ ಮಾಡಿಬಿಟ್ಟಿದ್ದೆ, ದಿನಪತ್ರಿಕೆಗಳನ್ನ ಓದೋದು ಕಡಿಮೆ ಮಾಡಿಬಿಟ್ಟಿದ್ದೆ. ಯಾಕೆಂದರೆ ದಿನನಿತ್ಯವೂ ಇಷ್ಟು ಜನ ಸಾಯ್ತಾ ಇದ್ದಾರೆ, ಇಷ್ಟು ಜನ ಸಾಯ್ತಾ ಇದ್ದಾರೆ, ಇಷ್ಟು ಜನ ಸಾಯ್ತಾ ಇದ್ದಾರೆ ಅಂತ 2020ರಲ್ಲಿ ನಾನು ಹೇಳ್ತಾ ಇರುವಂಥ ವಿಷಯ. ಅದನ್ನು ನೋಡಿ ನೋಡಿ ತುಂಬ ಭಯಭೀತನಾದೆ ನಾನು. ಇದು ನಡೆಯುವಂಥ ಸಂದರ್ಭದಲ್ಲಿ ನಾನು ಒಂದು ವಿಷಯವನ್ನು ನೋಡಿ ನನಗೆ ತುಂಬ ಬೇಸರವಾಗಿದ್ದು, ಮುಜಾಫರ್ಪುರ್ ಎಂಬತಕ್ಕಂಥ ರೈಲ್ವೆ ಸ್ಟೇಷನಲ್ಲಿ ನಡೆದಂಥ ಒಂದು ಘಟನೆ. ಅದನ್ನು ಯೂಟ್ಯೂಬಲ್ಲಿ ಹಾಕಿದ್ರು ಕೆಲವರು. ಒಬ್ಬ ಮಹಿಳೆ ರೈಲ್ವೆ ಪ್ಲ್ಯಾಟ್ಫಾರ್ಮ್ ಮೇಲೆ ಸತ್ತೋಗಿದ್ದಾಳೆ. ಆ ಮಹಿಳೆಯ ಮಗನು ಒಂದು ಚಿಕ್ಕ ಹುಡುಗ, ಅವನು ಆ ತಾಯಿಯ ಸೀರೆ ಜೊತೆ ಆಟ ಆಡ್ಕೊಂಡು ಅಲ್ಲಿ ಓಡಾಡ್ತಾ ಇದ್ದಾನೆ. ಆ ಮಗುಗೆ ಗೊತ್ತಿಲ್ಲ ಅವನ ತಾಯಿ ಸತ್ತೋಗಿದ್ದಾಳೆ ಅಂತ.
ನಾನು ಆ ಒಂದು ಘಟನೆಯನ್ನು ನೋಡಿದಾಗ ಎಷ್ಟು ದುಃಖ ತಂತು ಅಂತ ಹೇಳಿದಾಗ, ಖಂಡಿತವಾಗ್ಲೂ ಆ ತಾಯಿ ಹಸಿವೆಯಲ್ಲಿ ಸತ್ತಿರಬೇಕು ಅಂತ ನಾನು ಅನ್ಕೊಂಡೆ. ಏಕೆಂದ್ರೆ ಆ ಒಂದು ಲಾಕ್ಡೌನ್ ಅನ್ನ ಘೋಷಣೆ ಮಾಡಿದಾಗ ಎಷ್ಟೋ ಜನರು ತಮ್ಮ ಕೆಲಸವನ್ನ ಕಳೆದುಕೊಂಡ್ರು. ಸ್ವಲ್ಪ ಮಾಹಿತಿ ಹುಡುಕಬೇಕು ಅಂತೇಳಿ ಆ ಮಹಿಳೆಯ ಮಾಹಿತಿಯನ್ನು ಹುಡುಕಿದಾಗ ಗುಜರಾತ್ನಿಂದ ಬಿಹಾರಿಗೆ ಅವರು ಹೋಗ್ತಾ ಇದ್ರು. ಟ್ರೈನಲ್ಲಿ ತುಂಬ ಕಷ್ಟಪಟ್ಟು, ಟ್ರೈನೆಲ್ಲ ತುಂಬ ಜಾಮ್ ಪ್ಯಾಕ್ಟ್ ಆಗಿತ್ತು. ಮುಜಾಫರ್ ರೈಲ್ವೆ ಸ್ಟೇಷನ್ ತಲುಪಿದ ತಕ್ಷಣ ಕೆಳಗೆ ಬಿದ್ದು ಸತ್ತೋದ್ಲು. ಈಗ ನಾನು ನಿಮ್ಮಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತೇನೆ. ಈ ಮಹಿಳೆ ಸಾಯಲು ಕಾರಣರು ಯಾರು? ಈಗ ನಾವು ರಾಜಕೀಯವಾಗಿ ಉತ್ತರ ಕೊಡಬಾರ್ದು, ಅವರು ಹಿಂಗೆ ಮಾಡಿದ್ರು ಇವರು ಅಲ್ಲಲ್ಲ. ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ದ ಡೆತ್ ಆಫ್ ದಿಸ್ ಲೇಡಿ ಆನ್ ದ ಪ್ಲಾಟ್ಫಾರ್ಮ್? ಇಮ್ಮಿಡಿಯೇಟ್ ಆಗಿ ನಮ್ಮ ಆನ್ಸರ್ ಏನೋ, ನಾಟ್ ಮೀ. ಅದು ಯೋಚನೆ ಮಾಡಲ್ಲ, ಯಾರು ಈ ಮಹಿಳೆಗೆ ಮಹಿಳೆಯ ಸಾವಿನ ಕಾರಣ? ನಾಟ್ ಮೀ. ಈ ನಾಟ್ ಮೀ ಎಂಬತಕ್ಕಂಥದ್ದು, ನಾನಲ್ಲ ಎಂಬತಕ್ಕಂಥದ್ದು ಈಗಲ್ಲ, ಅಲ್ಲಿ ಏದೇನು ತೋಟದಲ್ಲೇ ಶುರುವಾಗ್ಬಿಡ್ತು. ಈ ನಾಟ್ ಮೀ ಎಂಬತಕ್ಕಂಥದ್ದು ಏದೇನು ತೋಟದಲ್ಲಿ ಶುರುವಾಯಿತು. ಆದಿಕಾಂಡ 3ನೇ ಅಧ್ಯಾಯ 9ನೇ ವಚನಕ್ಕೆ ಬಂದು ದೇವರು ಕೇಳ್ತಾನೆ, ವೇರ್ ಆರ್ ಯು? ನೀವೆಲ್ಲಿದ್ದೀರಾ? ಅದಕ್ಕೆ ಮನುಷ್ಯ ಹೇಳ್ತಾನೆ, ಐ ಆಮ್ ನೇಕೆಡ್, ನಾನು ಬೆತ್ತಲೆ ಆಗಿದ್ದೇನೆ. ಆಗ ದೇವರು ಒಂದು ಪ್ರಶ್ನೆ ಕೇಳ್ತಾನೆ, ಹ್ಯಾವ್ ಯು ಈಟನ್ ದ ಫ್ರೂಟ್ ಫ್ರಮ್ ದ ಟ್ರೀ? 3ನೇ ಅಧ್ಯಾಯ 11ನೇ ವಚನದಲ್ಲಿ, ಆ ಹಣ್ಣನ್ನ, ಆ ಮರದಿಂದ ನೀವು ಆ ಹಣ್ಣನ್ನ ತಿಂದಿದ್ದೀರಾ? ದ ವುಮನ್ ಯು ಗೇವ್ ಮಿ ದ ಫ್ರೂಟ್, ನಾಟ್ ಮೀ. ಈ ನಾಟ್ ಮೀ ಎಂತಕ್ಕಂಥದ್ದು, ನಾನಲ್ಲ ಅಂತ ಹೇಳ್ತಕ್ಕಂಥದ್ದು ಆದಿಕಾಂಡ 3ನೇ ಅಧ್ಯಾಯ 12ರಲ್ಲಿ, ನೀನು ಕೊಟ್ಟಂತ ಮಹಿಳೆ ಈ ಹಣ್ಣನ್ನು ಕೊಟ್ಲು, ನಾನು ತಗೊಳ್ಳಿಲ್ಲ, ನಾನಲ್ಲ, ನಾಟ್ ಮೀ. ಈ ನಾಟ್ ಮೀ ಎಂತಕ್ಕಂಥದ್ದು, ನಾನಲ್ಲ ಎಂತಕ್ಕಂಥದ್ದು ಏದೇನ್ ತೋಟದಿಂದ ಇಲ್ಲಿಯವರೆಗೂ ನಮ್ಗೊಂಥರ ಅಭ್ಯಾಸ ಆಗ್ಬಿಟ್ಟಿದೆ. ಅದು ಸಭೆಯಲ್ಲಿ ಬೋಧಕರು ಬಂದು ಒಂದು ಮಿಷನ್ ರಿಪೋರ್ಟ್ ತಗೋ, ಒಂದು ಲೆಸನ್ ಸ್ಟಡಿ ತಗೋ, ಒಂದು ರಾಗವನ್ನು ಹಾಡು, ಒಂದು ಪ್ರಾರ್ಥನೆಯನ್ನು ಮಾಡಿದ್ರೆ, ನಾನಲ್ಲ, ಬೇರೆಯವ್ರನ್ನ ಕರೀರಿ. ನಮ್ಮ ಮನೇಲಿ ಯವನಸ್ಥರು ಮಕ್ಕಳಿದ್ದಾರೆ, ಅವ್ರನ್ನ ಹೋಗ್ಬಿಟ್ಟು ಅಂಗಡಿಗೆ ಹೋಗ್ಬಿಟ್ಟು ಬಾರಂದ್ರೆ, ನಾನಲ್ಲ, ಅವನ್ನ ಕಳಿಸು ಅಂತಾರೆ. ಚರ್ಚಲ್ಲಿ ಕೂಡ ನಾವು ಯಾವುದಾದ್ರೂ ಹೋಗಿ, ನೀವು ಬನ್ನಿ ಸ್ವಲ್ಪ ಚರ್ಚೆಲ್ಲ ಕ್ಲೀನ್ ಮಾಡೋಣ ಅಂದ್ರೆ, ನಾನಲ್ಲ, ನಾನು ಬರಲ್ಲ, ಅವ್ರನ್ನ ಕರೀರಿ, ಇವ್ರನ್ನ ಕರೀರಿ. ಇಟ್ ಈಸ್ ನಾಟ್ ಮೈ ರೆಸ್ಪಾನ್ಸಿಬಿಲಿಟಿ, ಇದು ನನ್ನ ಕೆಲಸವಲ್ಲ. ಬ್ರೇಕಿಂಗ್ ನ್ಯೂಸ್ ಒಂದು ಹೇಳ್ತೀನಿ ನಿಮಗೆ, ಕೇಳಿ. ಕ್ರಿಶ್ಚಿಯಾನಿಟಿ ಈಸ್ ಅಬೌಟ್ ಮೈಂಡಿಂಗ್ ಅದರ್ ಪೀಪಲ್ಸ್ ಬಿಸ್ನೆಸ್. ಕ್ರೈಸ್ತತ್ವವು ಬೇರೆಯವರ ಒಂದು ಕೆಲಸವನ್ನ ಮಾಡ್ತಕ್ಕಂಥದ್ದು. ಅವ್ರಿಗೆ ಏನಿದೆ, ಅವ್ರಿಗೇನು ತೊಂದರೆ ಆಗಿದೆ, ಅವ್ರಿಗೇನು ಕೊಡಬೇಕು, ಅವ್ರಿಗೆ ಯಾವ ರೀತಿ ಇದು ಮಾಡಬೇಕು ಅನ್ನೋದೇ ಕ್ರೈಸ್ತತ್ವ. ಈ ಸತ್ಯವೇದದಲ್ಲಿ ಶಿಷ್ಯರ ವಿಚಾರವಾಗಿ ತೆಗೆದುಕೊಳ್ಳೋಣ. ಲೆಟ್ಸ್ ಟಾಕ್ ಅಬೌಟ್ ದ ಡಿಸೈಪಲ್ಸ್. ಆಂದ್ರಿಯ, ಪೇತ್ರ, ಯಾಕೋಬ, ಇವ್ರು ಏನಾಗಿದ್ರು? ಬೆಸ್ತರಾಗಿದ್ರು, ಫಿಶರ್ಮ್ಯಾನ್. ಮತ್ತಾಯ, ಲೆವಿ ಎಂಬತಕ್ಕಂಥ ಮತ್ತಾಯ ಏನಾಗಿದ್ದ? ಟ್ಯಾಕ್ಸ್ ಕಲೆಕ್ಟರ್, ಕಂದಾಯವನ್ನ ವಸೂಲಿ ಮಾಡ್ತಕ್ಕಂಥ. ಸಿಮೋನ್ ಏನಾಗಿದ್ದ? ಅವನು ರಾಜಕೀಯದಲ್ಲಿ ಸ್ವಲ್ಪ ಇದ್ದ. ಸೊ ಇಲ್ಲಿ ಬೆಸ್ತರಿದ್ರು, ಇಲ್ಲಿ ಕಂದಾಯ ತೆಗೆದುಕೊಳ್ತಕ್ಕಂಥವ್ರು ಇದ್ರು, ರಾಜಕೀಯದಲ್ಲಿ ಕೆಲವರು ಇದ್ರು, ಹಣಕಾಸಿನ ವಿಚಾರದಲ್ಲಿ ಕೆಲವರು ಇದ್ರು. ಇವರು ಎಲ್ಲವನ್ನ ಬಿಟ್ಟು, ಯೇಸು ಸ್ವಾಮಿ ಫಾಲೋ ಮೀ ಅಂತ ಹೇಳಿದಾಗ, ಎಲ್ಲವನ್ನ, ನನ್ನ ಹಿಂದೆ ಬಾ, ಮನುಷ್ಯರನ್ನ ಹಿಡಿಯುವಂಥ ಬೆಸ್ತರಾಗಿ ನಿನ್ನನ್ನು ಬದಲಾಯಿಸ್ತೀನಿ ಅಂತ ಯೇಸು ಸ್ವಾಮಿ ಅವರನ್ನ ಕರೆದಾಗ ಎಲ್ಲವನ್ನ ಬಿಟ್ಟು ಬಂದ್ರು. ಅವರು ನಾಟ್ ಮೀ ಅಂತ ಹೇಳಿದ್ರೆ ಏನಾಗ್ತಿತ್ತು? ಒಂದು ವೇಳೆ ಆಂದ್ರೆ, ಪೇತ್ರೆ, ಯಾಕೋಬ ಮತ್ತು ಈ 12 ಮಂದಿ ಶಿಷ್ಯರು ದೇವರು ಅವರನ್ನು ಹೋಗಿ ಕರೆದಾಗ, ಐ ಆಮ್ ನಾಟ್ ರೆಸ್ಪಾನ್ಸಿಬಲ್, ನಾಟ್ ಮೀ, ಐ ವಿಲ್ ನಾಟ್ ಕಮ್ ಅಂತ ಹೇಳಿದ್ದಿದ್ರೆ, ಈಗ ಕ್ರೈಸ್ತತ್ವ ಎಲ್ಲಿರ್ತಾ ಇತ್ತು? ವೇರ್ ವುಡ್ ಕ್ರಿಶ್ಚಿಯಾನಿಟಿ ಬಿ? ಹೌ ವುಡ್ ಕ್ರಿಶ್ಚಿಯಾನಿಟಿ ಬಿ ಸ್ಪ್ರೆಡ್? ಯೇಸು ಕ್ರಿಸ್ತನ ನಂತರ ಶಿಷ್ಯರು ಅದನ್ನ ಕೊಡ್ತಾರೆ ಅಂತ ನಾವು ನೋಡ್ತೇವೆ. ಎಷ್ಟೋ ಸಂದರ್ಭಗಳಲ್ಲಿ ಒಂದು ವಿಷಯ ನಾವು ಅರ್ಥ ಮಾಡ್ಕೊಳ್ಳೋದಿಲ್ಲ. ಕ್ರೈಸ್ತತ್ವದ ಒಂದು ಮೂಲ ವಿಚಾರ ಏನು ಅಂತ ಹೇಳಿದ್ರೆ, ಬೇರೆಯವ್ರಿಗೋಸ್ಕರ ನಾವು ಜೀವಿಸಬೇಕು ಎಂಬತಕ್ಕಂಥದ್ದೇ.
ನಾನು ಇದನ್ನು ತುಂಬ ಇಷ್ಟಪಡ್ತೀನಿ. ಈ 10 ಆಜ್ಞೆಗಳನ್ನು ನಾನು ವಿವರಿಸುವಾಗ ಜನರಿಗೆ, ದೇವರು ಬರೀ 4 ತಗೊಂಡ್ಬಿಟ್ರು. ಅದಕ್ಕಿಂತ ದೇವರಿಗಿಂತ ಮಹತ್ವ ಜಾಸ್ತಿ ನೀವು ನಿಮ್ಮ ನೆರೆಯವರಿಗೆ ಕೊಡಿ ಅಂತ ದೇವರು 10 ಆಜ್ಞೆಗಳಲ್ಲಿ 60% ಯಾರಿಗೆ ಕೊಟ್ಬಿಟ್ರು? ಮನುಷ್ಯರಿಗೆ ಕೊಟ್ಬಿಟ್ರು. ಅಲ್ಲೇ ದೇವರು ಈಸ್ ಎಕ್ಸ್ಪ್ಲೈನಿಂಗ್ ಕ್ರಿಶ್ಚಿಯಾನಿಟಿ ರೈಟ್ ಇನ್ ದ 10 ಕಮಾಂಡ್ಮೆಂಟ್ಸ್. ನನಗೆ ನೀವು ಮಾಡಬೇಕಾಗಿರೋದು ನಾನು ಒಪ್ಕೋತೀನಿ, ಆದರೆ ನನಗಿಂತ ಜಾಸ್ತಿ ನೀವು ನಿಮ್ಮ ಪರರಿಗೆ, ನಿನ್ನ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥವ್ರು ನೀನು ಮಾಡಬೇಕು ಅನ್ನೋ ರೀತಿಯಲ್ಲಿ ದೇವರು 10 ಆಜ್ಞೆಗಳ ಮೂಲಕ ಸ್ಟಾರ್ಟಿಂಗಲ್ಲೇ ಹೇಳಿದ್ದಾರೆ. ಆದರೆ ನಾವು ಯಾವ ರೀತಿಯಾದ ಸೊಸೈಟಿಯಲ್ಲಿ ಬೆಳೆದಿದ್ದೀವಿ ಅಂತ ಹೇಳಿದ್ರೆ, ನಮ್ಮ ತಂದೆ ತಾಯಿ ನಮ್ಮ ಚಿಕ್ಕ ವಯಸ್ಸಲ್ಲೇ ಹೇಳ್ಕೊಡ್ತಾರೆ, ಮೈಂಡ್ ಯುವರ್ ಓನ್ ಬಿಸ್ನೆಸ್. ಯಾರ ಹಂಗಗೂ ನೀನು ಹೋಗ್ಬಾರ್ದು. ಸ್ಕೂಲ್ಗೆ ಹೋಗ್ತೀಯಾ, ಪುಟ್ ಯುವರ್ ಹೆಡ್ ಡೌನ್, ತಲೆ ಬಾಗಿಸಿ ಸ್ಕೂಲ್ಗೆ ಹೋಗು, ನಿನ್ನ ಕೆಲಸ ನೋಡ್ಕೊಂಡು ಬಾ. ಇವ್ರದ್ದು ಉಸಾಬರಿ ನಿನಗೆ ಬೇಡ. ಕೆಲಸ ಮಾಡ್ತಕ್ಕಂಥ ಸ್ಥಳದಲ್ಲಿ ಡೋಂಟ್ ವರಿ ಅಬೌಟ್ ಸಂಬಡಿ ಈಸ್ ಸಿಕ್ ಆರ್ ಸಂಬಡಿ ಈಸ್ ಹ್ಯಾವಿಂಗ್ ಸಮ್ ಹೆಲ್ಪ್, ಅದೆಲ್ಲ ನಿನಗೆ ಬೇಡದೇ ಇರೋದು. ಪುಟ್ ಯುವರ್ ಹೆಡ್ ಡೌನ್, ನಿನ್ನ ಕೆಲಸ ಆಯಿತು ನೀನಾಯಿತು ಬಾ ಅಂತ. ನಿನ್ನ ಕೆಲಸ ಆಯಿತು ನೀನಾಯಿತು ಬಾ ಅಂತ ಹೇಳಿದ್ರೆ ನೀವು ಕ್ರೈಸ್ತತ್ವದಲ್ಲೇ ಇರಬಾರ್ದು. You should not be in Christianity if you think you need to mind your own business. Christianity is about minding somebody else's business. ಮತ್ತಾಯನು ಬರೆದ ಸುವಾರ್ತೆ 14ನೇ ಅಧ್ಯಾಯ 14, 15, 16 ನೀವು ಓದಿ ನೋಡಿ, ತುಂಬ ಚೆನ್ನಾಗಿದೆ. ಅದ್ಭುತವಾಗಿರ್ತಕ್ಕಂಥ ವಚನಗಳು. 1865ನೇ ಇಸ್ವಿಯಲ್ಲಿ ಸ್ಯಾಲ್ವೇಷನ್ ಆರ್ಮಿ ಚರ್ಚ್ ಅಂತ ಶುರುವಾಯಿತು. ಸ್ಯಾಲ್ವೇಷನ್ ಆರ್ಮಿ ಚರ್ಚು ವಿಲಿಯಂ ಬೂತ್ ಎಂಬತಕ್ಕಂಥ ವ್ಯಕ್ತಿ ಇದನ್ನು ಶುರು ಮಾಡಿದ್ರು. ಯಾರೋ ಹೋಗಿ ಅವರಿಗೆ ಇಂಟರ್ವ್ಯೂ ಮಾಡಿದ್ರು ವಿಲಿಯಂ ಬೂತ್ ಅವ್ರನ್ನ. ಏನಂತ ಹೇಳಿದ್ರು ಅಂದರೆ, ಯಾಕೆ ನೀವು ಇನ್ನೊಂದು ಸಭೆ ಸ್ಟಾರ್ಟ್ ಮಾಡ್ತಾ ಇದ್ದೀರಾ? ಈಗಾಗಲೇ ಕ್ರಿಶ್ಚಿಯಾನಿಟಿನಲ್ಲಿ ಬಹಳ ಡಿನಾಮಿನೇಷನ್ಗಳಿವೆ. ಡಿನಾಮಿನೇಷನ್ ಅಂತ ನೀವು ಗೊತ್ತು ಅಂತ ನಾನು ನಂಬ್ತೇನೆ. ರೋಮನ್ ಕ್ಯಾಥಲಿಕ್ಕು, ಪ್ರಾಟೆಸ್ಟೆಂಟು, ಬ್ರದರನ್ನು, ಲೂಥರನ್ನು, ಸೆವೆಂತ್ ಡೇ ಅಡ್ವೆಂಟಿಸ್ಟು ಅಂತ ತುಂಬ ಡಿನಾಮಿನೇಷನ್ಗಳಿವೆ. ನೀವ್ಯಾಕೆ ಇನ್ನೊಂದು ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂತ 1865 ಇವರು ಸ್ಟಾರ್ಟ್ ಮಾಡ್ತಾರೆ. ನಮ್ಮ ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಸಭೆ 1844 ಅಕ್ಟೋಬರ್ ಆದಮೇಲೆ ಶುರುವಾಗಿರ್ತಕ್ಕಂಥ ಒಂದು ಸಭೆ. ಸೊ ನಮ್ಮ ಸಭೆ ಶುರು ಆದಮೇಲೆ ಶುರುವಾಗಿರ್ತಕ್ಕಂಥದ್ದು ಈ ಸ್ಯಾಲ್ವೇಷನ್ ಆರ್ಮಿ ಸಭೆ. ಅವರನ್ನು ಹೋಗಿ ಕೇಳಿದಾಗ ಒಂದು 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 ರೀತಿಯಾದ ಬದಲನ್ನು ಕೊಡ್ತಾರೆ. ಅವ್ರು ಹೇಳ್ತಾರೆ, ದ ವರ್ಲ್ಡ್ ನೀಡ್ಸ್ ಅ ಪ್ರಾಕ್ಟಿಕಲ್ ಚರ್ಚ್ ಅಂತ ಹೇಳ್ತಾರೆ. ಎಲ್ಲ ಕ್ರೈಸ್ತತ್ವದ ಒಂದು ಇಡೀ ದೊಡ್ಡ ದೊಡ್ಡ ಬೋಧಕರಿಗೆಲ್ಲರೂ ಶಾಕ್ ಆಗ್ಬಿಡ್ತು. ವಾಟ್ ಡು ಯು ಮೀನ್ ವೆನ್ ಯು ಸೇ ದ ವರ್ಲ್ಡ್ ನೀಡ್ಸ್ ಅ ಪ್ರಾಕ್ಟಿಕಲ್ ಚರ್ಚ್ ಅಂತ ಕೇಳಿದ್ರು. ಕಾರ್ಯರೂಪಕ್ಕೆ ತರುವಂಥ ಒಂದು ಸಭೆ ಬೇಕಾಗಿದೆ ಅಂತ ಹೇಳಿದಾಗ ಎಲ್ರಿಗೂ ಕೋಪ ಬಂದ್ಬಿಡ್ತು. ಏನ್ರಿ ಅದರ ಅರ್ಥ, ಏನು ಹೇಳ್ತಾ ಇದ್ದೀರಾ ನೀವು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ನಾವು ಬರೀ ರಕ್ಷಣೆ ಅಂತ ಓಡ್ತಾ ಇದ್ದೀವಿ. ನಾವು ಮೊದಲನೇದಾಗಿ ಸೂಪ್ ಸ್ಯಾಲ್ವೇಷನ್ ಕೊಡಬೇಕು ಅಂತಾರೆ. ಸೂಪ್ ಸ್ಯಾಲ್ವೇಷನ್ ಕೊಡಬೇಕು ಅಂತಾರೆ. ಸೋಪ್ ಅಂದರೆ ಸಾಬೂನು, ಸೂಪ್ ಅಂದರೆ ಊಟ, ಸ್ಯಾಲ್ವೇಷನ್ ಅಂದರೆ ರಕ್ಷಣೆ. ಶಾಕ್ ಆಗ್ಬಿಡ್ತಾರೆ ಎಲ್ಲರೂ. ಸೊ ನಮ್ಮ ಸಭೆಗಳು ಪ್ರಾಕ್ಟಿಕಲ್ ಇಲ್ವಾ? ಕಾರ್ಯರೂಪಕ್ಕೆ ತರ್ತಿಲ್ಲ? ಇಲ್ಲ. ನಮ್ಮ ಸಭೆ, ನಿಮ್ಮ ಸಭೆ ಎಲ್ಲ ಕಾರ್ಯರೂಪಕ್ಕೆ ಇರತಕ್ಕಂಥ ಒಂದು ಸಭೆ. ನಮ್ಮಲ್ಲಿ ಸಾಕಷ್ಟು ವಿಷಯಗಳಿವೆ. ಗ್ಲೋಬಲ್ ಯೂತ್ ಡೇ ಅಂತ ಒಂದು ಕಾರ್ಯಕ್ರಮ ಇದೆ. ನಾವು ಹೊರಗಡೆ ಹೋಗಿ ಸಮಾಜಕ್ಕೆ ಸೇವೆಯನ್ನು ಸಲ್ಲಿಸ್ತಕ್ಕಂಥ ರೀತಿಯಲ್ಲಿ ನಾವು ನಮ್ಮ ಸಭೆಗಳಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ವಿ ಶುಡ್ ನಾಟ್ ಬಿ ಇನ್ಸೈಡ್ ದ ಚರ್ಚಸ್ ಆಲ್ವೇಸ್. ಸಭೆಯಿಂದ ಹೊರಗಡೆ ಹೋಗಿ ಕೆಲಸ ಕಾರ್ಯವನ್ನು ಮಾಡಬೇಕು. ಜನರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ವಿಚಾರಗಳನ್ನು ಮಾಡುವುದೇ ಕ್ರೈಸ್ತತ್ವ. ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 25ರಿಂದ 27 ನಾವು ನೋಡೋದಾದರೆ, ಒಳ್ಳೆ ಸಮಾರ್ಯನ ಒಂದು ಪ್ಯಾರಬಲ್, ಸಾಮ್ಯ ಇದೆ ಅಂತ ನಾವು ನೋಡ್ತೀವಿ. ಯಹೂದ ಕುಲದವರು, ದೇ ವೆರ್ ಆಲ್ ಜೂಯಿಶ್, ದ ಕ್ಯಾರೆಕ್ಟರ್ಸ್ ಇನ್ ದಿಸ್ ಪ್ಯಾರಬಲ್. ವಿ ಆಲ್ ನೋ ಜೂಸ್, ದೇ ಆರ್ ದಿ ಅನಾಯಿಂಟೆಡ್ ಪೀಪಲ್. ದೇವರು ಆಯ್ಕೆ ಮಾಡಿರ್ತಕ್ಕಂಥದ್ದು ಯೇಸು ಸ್ವಾಮಿಯ ವಂಶಾವಳಿಯಲ್ಲಿ ಬಂದಿರತಕ್ಕಂಥವ್ರು. ಆ ವಂಶಾವಳಿಯಲ್ಲಿರ್ತಕ್ಕಂಥವ್ರನ್ನ ಉದಾಹರಣೆಯಾಗಿ ಯೇಸು ಸ್ವಾಮಿ ತೆಗೆದುಕೊಂಡಿದ್ದಾರೆ. ಇಲ್ಲಿ 4 ಜನರಿದ್ದಾರೆ ಈ ಪಾತ್ರದಲ್ಲಿ, ಈ ಒಂದು ಒಳ್ಳೆಯ ಸಮಾರ್ಯದಲ್ಲಿ. ಮೊದಲನೇದಾಗಿ ಟ್ರಾವೆಲರ್, ಆ ಪ್ರಯಾಣಕ್ಕೆ ಹೋಗ್ತಾ ಇರ್ತಕ್ಕಂಥವನು, ಗಾಯಪಟ್ಟು ಕೆಳಗೆ ಬಿದ್ದಿರ್ತಕ್ಕಂಥವನು. 2ನೇದು ಬೋಧಕ, ಪ್ರೀಸ್ಟ್. 3ನೇದು ಲೇವಿ ಅಥವಾ ಸಭೆಯಲ್ಲಿ ಕೆಲಸ ಮಾಡ್ತಕ್ಕಂಥ. 4ನೇದು ಒಳ್ಳೆಯ ಸಮಾರ್ಯನು. ಈಗ ಇಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಮೊದಲನೇದಾಗಿ ಒಬ್ಬ ವ್ಯಕ್ತಿ ಕಳ್ಳರಿಂದ ಏಟು ತಿಂದು ಅಲ್ಲಿ ಬಿದ್ದಿದ್ದಾನೆ. 2ನೇದು ಅಲ್ಲಿ ಫಸ್ಟು ಅಲ್ಲಿ ಒಬ್ಬ ಪಾಸ್ಟರ್ ಬರ್ತಾರೆ.
ಅಥವಾ ಪ್ರೀಸ್ಟ್ ಅಂತ ಇಟ್ಕೊಳ್ಳೋಣ, ಪಾಸ್ಟರ್ ಅಂತ ಹೇಳಿದ್ರೆ ಸ್ವಲ್ಪ ಅರ್ಥ ಆಗುತ್ತೆ. ಪಾಸ್ಟರ್ ಬರ್ತಾರೆ, ಇಲ್ಲ ನನಗೆ ಸಭೆಗೆ ಟೈಮ್ ಆಯಿತು ನಾನು ಹೋಗಬೇಕು ಅಂತ ಹೋಗ್ತಾರೆ. ಎರಡನೇದು ಈ ಲೀವಿ ಕುಲದವರು, ಅವರು ದೇವರ್ ನಾಟ್ ಆರ್ಡಿನರಿ ಪೀಪಲ್, ದೇವ್ರ ವರ್ಕರ್ಸ್ ಇನ್ ದ ಚರ್ಚ್. ಅವ್ರು ಹೇಳ್ತಾರೆ ಇಲ್ಲ ನಾನು ಹೋಗಿ ಚರ್ಚ್ ಕ್ಲೀನ್ ಮಾಡಬೇಕು, ನಾಟ್ ಮೀ ಅಂದ್ಬಿಟ್ಟು ಹೋಗ್ಬಿಡ್ತಾರೆ. ಆದರೆ ಒಳ್ಳೆ ಸಮಾರಿಯನು ಅವ್ರನ್ನ ತೆಗೆದು ಅವರಿಗೆ ಕುಡಿಲಿಕ್ಕೆ ಏನೋ ಕೊಟ್ಟು, ಅವರಿಗೆ ಗಾಯಗೆ ಎಲ್ಲ ಮಲಾಮನ್ನು ಹಾಕಿಸಿ ಅವ್ರನ್ನ ತೆಗೆದುಕೊಂಡೋಗಿ ಆಸ್ಪತ್ರೆಯಲ್ಲಿ ಕೊಟ್ಟು, ಇಲ್ಲಿ ಎಷ್ಟಾಗುತ್ತೋ ತಗೊಳ್ಳಿ ಅಂತ ಎಲ್ಲ ದುಡ್ಡನ್ನು ಕೊಟ್ಟು, ಇನ್ನು ಒಂದು ವೇಳೆ ಸಾಲ ಆದರೆ ನಾನು ಪುನಃ ಬರುವಾಗ ನಾನು ಕೊಡ್ತೀನಿ, ಈ ಮನುಷ್ಯನನ್ನು ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಇದು ದೇವರು ಕೊಡ್ತಕ್ಕಂಥ ಒಂದು ಉದಾಹರಣೆ. ಕ್ರಿಶ್ಚಿಯಾನಿಟಿ ಈಸ್ ಅಬೌಟ್ ಮೈಂಡಿಂಗ್ ಅದರ್ ಪೀಪಲ್ಸ್ ಬಿಸ್ನೆಸ್, ನಾಟ್ ಮೀ ಅಂತ ಹೇಳ್ತಕ್ಕಂಥದ್ದು ಕ್ರೈಸ್ತತ್ವದಲ್ಲಿ ನಡೆಯೋದಿಲ್ಲ ಅಂತ ನಾವು ನೋಡ್ತೇವೆ. ಮಹಾತ್ಮ ಗಾಂಧೀಜಿಯವರು ಬಹಳ ಶ್ರೀಮಂತ ಕುಟುಂಬದಿಂದ ಬಂದಿರತಕ್ಕಂಥ ಮಹಾನ್ ವ್ಯಕ್ತಿ, ಗುಜರಾತ್ನಿಂದ. ಅವರು 3 ಪೀಸ್ ಸೂಟ್ ಹಾಕ್ಕೊಂಡು ಒಂದು ದಿನ ಸೌತ್ ಆಫ್ರಿಕಾನಲ್ಲಿ ಹೋಗ್ತಾ ಇರ್ತಾರೆ. ರೈಲು ಬಂಡಿಯಲ್ಲಿ ಕೂತ್ಕೊಂಡ್ರು ಫಸ್ಟ್ ಕ್ಲಾಸ್ ಕಂಪಾರ್ಟ್ಮೆಂಟಲ್ಲಿ ಕೂತಿರ್ತಾರೆ. ಆಗಿನ ಕಾಲದಲ್ಲಿ ಫಸ್ಟ್ ಕ್ಲಾಸ್ನಲ್ಲಿ ಬರೀ ಬ್ರಿಟಿಷರ್ಗಳು ಮಾತ್ರ ಹೋಗ್ತಾಯಿದ್ರು. ಸೊ ಬ್ರಿಟಿಷ್ ಆಫೀಸರ್ಗಳು ಬರುವಾಗ ಇಲ್ಲಿ ಒಬ್ಬ ಬ್ರೌನ್ ಸ್ಕಿನ್ ಅಥವಾ ಭಾರತ ದೇಶಕ್ಕೆ ಸೇರಿರ್ತಕ್ಕಂಥ 3 ಪೀಸ್ ಸೂಟ್ ಹಾಕ್ಕೊಂಡು ಕೂತ್ಕೊಂಡಿದ್ದಾನಲ್ಲ ಅಂಥೇಳಿ ಅವನನ್ನು ದರ ಅಂತ ಮಹಾತ್ಮ ಅವರನ್ನು ಇಳಿದು ಅವ್ರನ್ನ ಪ್ಲ್ಯಾಟ್ಫಾರ್ಮಲ್ಲಿ ಬಿಸಾಡ್ತಾರೆ, ಅವ್ರನ್ನ ತಳ್ಳಿ ಬಿಡ್ತಾರೆ. ಮಹಾತ್ಮ ಗಾಂಧೀಜಿಯವರು ಒಂದು ವೇಳೆ ನಾಟ್ ಮೀ ಅಂತ ಹೇಳ್ಬಿಟ್ಟಿದ್ರೆ, ಐ ಆಮ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಇನ್ಸಿಡೆಂಟ್ ಅಂತ ಹೇಳ್ಬಿಟ್ಟಿದ್ರೆ, ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಗ್ತಾ ಇರಲಿಲ್ಲ ಬ್ರಿಟಿಷರಿಂದ. 3 ಪೀಸ್ ಸೂಟನ್ನು ಅಲ್ಲೇ ಬಿಡ್ತಾರೆ. ಇನ್ಮೇಲೆ ನಾನು ಈ 3 ಪೀಸ್ ಸೂಟನ್ನೇ ಹಾಕೋದಿಲ್ಲ. ಯಾಕೆ ಈ ಘಟನೆ ನಡೀತು, ಇದಕ್ಕೆ ನಾನು ಒಂದು 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 ಸೊಲ್ಯೂಷನನ್ನು ಕೊಡ್ತೀನಿ ಅಂತ ಯೋಚನೆ ಮಾಡ್ತಿರ್ತಕ್ಕಂಥ ಮಹಾತ್ಮ ಗಾಂಧಿಯವರು. ಅದಕ್ಕೆ ತಾನೇ ಅವರನ್ನು ಕೆಲವರು ಮಹಾತ್ಮ ಅಂತ ಕರೀತಾರೆ. ಮೋಹನ್ ದಾಸ್ ಕರಮ್ಚಂದ್ ಗಾಂಧೀಜಿಯವರು. ಲೋಕದಲ್ಲಿ 3 ಥರದ ಜನರಿದ್ದಾರೆ. ದೇರ್ ಆರ್ 3 ಟೈಪ್ಸ್ ಆಫ್ ಪೀಪಲ್. ಪೀಪಲ್ ಹೂ ಮೇಕ್ ಇಟ್ ಹ್ಯಾಪನ್. ಮೊದಲನೇ ಥರದ ಜನರು ಯಾರು ಅಂದರೆ, ಹೇಗಾದರೂ ಮಾಡಿ ಆ ಕೆಲಸವನ್ನು ಮಾಡ್ತಕ್ಕಂಥವ್ರು. ಎರಡನೇ ಥರದ ಜನರು, ದೇ ವಿಲ್ ಬಿ ವೇಟಿಂಗ್ ಆ್ಯಂಡ್ ವಾಚಿಂಗ್ ವಾಟ್ ವಿಲ್ ಹ್ಯಾಪನ್. ಮೂರನೇದು, ಯಾರು ಹೋಗ್ತಾರೆ ಅಂತ ಯೋಚನೆ ಮಾಡ್ತಕ್ಕಂಥವ್ರು. 3 ಥರದ ಜನರಿದ್ದಾರೆ. ಪ್ರಶ್ನೆ ಏನಂದರೆ, ನೀವು ಯಾವ ಗುಂಪಿಗೆ ಸೇರಿದ್ದೀರಾ ಅಂತ. ಯೆರೆಮೀಯನ ಪುಸ್ತಕ 1ನೇ ಅಧ್ಯಾಯ 5ನೇ ವಚನಕ್ಕೆ ನಾವು ಬರುವುದಾದರೆ, ನಮಗೆಲ್ರಿಗೂ ಗೊತ್ತಿರ್ತಕ್ಕಂಥ ಒಂದು ವಚನ. ಅದನ್ನು ನಾವು ಓದಿರ್ತೀರ ನೀವು ಎಷ್ಟೋ ಸಂದರ್ಭಗಳಲ್ಲಿ. ಈ ಯೆರೆಮೀಯನ ಬಗ್ಗೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಯೆರೆಮೀಯನ ತಂದೆ ತಾತ ಅವರು ದೇವರ ಸೇವಕರು. ಆತನು ಒಬ್ಬ ಪ್ರವಾದಿ, ನಮಗೆಲ್ರಿಗೂ ಗೊತ್ತಿರುವಾಗ. ಆತನನ್ನು ದೇವರು ಕರೆದು, ನೀವು ಹೋಗಿ ರಾಜನ ಹತ್ರ ಹೇಳು. ಒಳ್ಳೆ ಸಂದೇಶಗಳಲ್ಲ. ಆಗಿನ ಕಾಲದಲ್ಲಿ ಪ್ರವಾದಿಗಳು ಹೋಗಿ, ನೀನು ಹೋಗಿ ಈ ಸಂದೇಶವನ್ನು ಹೇಳು ಅಂದರೆ, ಆ ಸಂದೇಶವನ್ನು ಹೇಳಿದ್ರೆ ಆತನ ತಲೆ ಹೋಗುವಂಥದ್ದು ಕೂಡ ಆಗುತ್ತೆ. ಯೆರೆಮೀಯನು ಹೇಳ್ತಾನೆ, ನನ್ನನ್ನು ಕಳಿಸು, ನಾನು ಹೋಗ್ತೇನೆ. ಹಿಯರ್ ಆಮ್ ಐ, ಸೆಂಡ್ ಮೀ. ಒಂದು ವಿಷಯ ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಆತನು ಯೆರೆಮೀಯ ಹೇಳ್ತಾನೆ, ಐ ಆಮ್ ನಾಟ್ ಟು ಟ್ಯಾಲೆಂಟೆಡ್, ನನಗೆ ತಲಾಂತಿಲ್ಲ. ಇದು ತುಂಬ ಕಷ್ಟಕರವಾಗಿರ್ತಕ್ಕಂಥ ಒಂದು ವಿಷಯ ಅಂತ ನೀವು ಯೋಚನೆ ಮಾಡಿದ್ರೆ ಕ್ರೈಸ್ತತ್ವ ಮುಂದೆ ಹೋಗಲ್ಲ, ಸುವಾರ್ತೆ ಜನರಿಗೆ ಸಿಕ್ಕೋಲ್ಲ. ಐಸಾಯ 6:8 ಹೇಳುತ್ತೆ, ಹಿಯರ್ ಆಮ್ ಐ, ಸೆಂಡ್ ಮೀ. ನಾನಿದ್ದೇನೆ, ನನ್ನನ್ನು ಕಳಿಸು ಅಂತ ಹೇಳುವುದನ್ನು ನಾವು ನೋಡ್ತೇವೆ. ಒಂದು ವಿಷಯ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ನೀವು ಹೇಳ್ಬೋದು, ಪಾಸ್ಟ್ರೇ ನಾವು ನಮಗೆ ಸಾಲೋದಿಲ್ಲ, ನಾವು ಬೇರೆಯವ್ರಿಗೆ ಏನು ಮಾಡೋದು ಅಂತ. ವಿಧವೆ ಮತ್ತು ಆತನ ಮಗನು, ಅವಳು ಪ್ರವಾದಿಯ ಹೆಂಡತಿ. ಬರೀ ಸ್ವಲ್ಪ ಹಿಟ್ಟು ಸ್ವಲ್ಪ ಎಣ್ಣೆ ಇತ್ತು. ಈ ಹಿಟ್ಟು ಎಣ್ಣೆ ಅದನ್ನು ರೊಟ್ಟಿ ಮಾಡಿ ತಿಂದು ಈ ಎಣ್ಣೆನ ಉಪಯೋಗಿಸಿದ ಮೇಲೆ ನೆಕ್ಸ್ಟ್ ಟೈಮ್ ಅವ್ರಿಗಿಲ್ಲ ಊಟ.
ಆ ಸಮಯದಲ್ಲಿ ಸರಿಯಾಗಿ ಪ್ರವಾದಿ ಬರ್ತಾನೆ. ದೇವರ ಕೆಲಸದಗಾರನಿಗೆ ಆ ರೊಟ್ಟಿ ಆ ಒಂದು ರೊಟ್ಟಿ ಮಾಡುವಂಥ ಅವಕಾಶವನ್ನು ತಾನು ಬೇರೆ ಮಾಡಿ ಆ ರೊಟ್ಟಿಯನ್ನು ಮಾಡಿರ್ತಕ್ಕಂಥ ರೊಟ್ಟಿಯನ್ನು ಪ್ರವಾದಿಗೆ ಕೊಡ್ತಾಳೆ. ದೇವರ ಸುವಾರ್ತೆಯಲ್ಲಿ ಕೈ ಹಾಕ್ತಾಳೆ. ನಾಟ್ ಮೀ ಅಂತ ಹೇಳಲಿಲ್ಲ, ವೈ ಶುಡ್ ಐ ಗಿವ್ ಅಂತ ಹೇಳಲಿಲ್ಲ. ಇರೋದನ್ನೆಲ್ಲ ದೇವರ ಮನುಷ್ಯನ ಕೈಯಲ್ಲಿ ಕೊಡ್ತಾಳೆ. ಆಗ ಘಟನೆ ಹೇಳುತ್ತೆ, ಆಶೀರ್ವಾದದ ಸುರಿಮಳೆ ಆ ಮನೆಗೆ ಬಂತು ಅಂತ. ಸುವಾರ್ತೆಯಲ್ಲಿ ಭಾಗಿಗಳಾಗಿರಿ. ಇದು ನನ್ನ ಜವಾಬ್ದಾರಿ ಎಂದು ಯಾವಾಗಲೂ ಹೇಳಬೇಡಿ. ಇಟ್ ಇಸ್ ನಾಟ್ ಮೈ ರೆಸ್ಪಾನ್ಸಿಬಿಲಿಟಿ ಅಂತ ಯಾವಾಗಲೂ ಉಪಯೋಗಿಸ್ಬೇಡಿ. ಕ್ರಿಸ್ತನ ಒಂದು ಮಕ್ಕಳಾಗಿರ್ತಕ್ಕಂಥ ನಾವು ಸಹಾಯವನ್ನು ಮಾಡಬೇಕು. ನಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥವ್ರಿಗೆ ಇರ್ತಕ್ಕಂಥ ತೊಂದರೆಯನ್ನು ನೋಡಿ ನಮ್ಮ ಕೈಲಿ ಆದಷ್ಟು ನಾವು ಸಹಾಯ ಮಾಡಬೇಕು. 1,000 ಜನಕ್ಕೆ ನೀವು ಊಟ ಹಾಕಲಿಲ್ಲ ಅಂದರೂ ಪರವಾಗಿಲ್ಲ, 100 ಜನಕ್ಕೆ ನೀವು ಊಟ ಹಾಕಲಿಲ್ಲ ಅಂದರೂ ಪರವಾಗಿಲ್ಲ, ಒಬ್ಬರಿಗೆ ಎಲ್ಲೋ ಒಬ್ಬರಿಗೆ ನಿಮ್ಮ ಕೈಲಿ ಆದಷ್ಟು ನೀವು ಮಾಡಿ ಕ್ರಿಸ್ತನ ಆ ಒಂದು ಪ್ರೀತಿಯನ್ನು ನೀವು ಬೇರೆಯವರಿಗೆ ಪರಿಚಯ ಮಾಡಿಕೊಡಿ. ಮದರ್ ತೆರೇಸಾ ಪ್ರಸಂಗನೇ ಮಾಡಿಲ್ಲ. ಆಕೆಯ ಒಂದು ನಡೆ ನುಡಿಯಿಂದ ಯೇಸು ಕ್ರಿಸ್ತನು ಈ ರೀತಿಯಾಗಿರ್ಬೋದು ಅಂತ ಜನರಿಗೆ ಗೊತ್ತಾಯಿತು. ಏಕೆಂದರೆ ಆ ಅಮ್ಮ ಹೇಳ್ತಾ ಇದ್ರು, ಆ ಕುಷ್ಠರೋಗಿಗಳಿಗೆ ಬ್ಯಾಂಡೇಜನ್ನು ಹಾಕುವಾಗ ಐ ಸಿ ದ ಫೇಸ್ ಆಫ್ ಜೀಸಸ್ ಆ್ಯಂಡ್ ಐ ಡೂ ದಿಸ್ ಅಂತ. ಯೇಸು ಕ್ರಿಸ್ತನ ಮುಖವನ್ನು ನೋಡಿ ನಾನು ಈ ಒಂದು ಇದನ್ನು ಉಪಾಸನವನ್ನು ಮಾಡ್ತಾಯಿದ್ದೀನಿ ಅಂತ ಹೇಳ್ತಾರೆ. ಸೊ ಮದರ್ ತೆರೇಸಾವನ್ನು ನೋಡಿದ ತಕ್ಷಣ ಇವರು ಕ್ರಿಶ್ಚಿಯನ್ ಅಂತ ನಮಗೆ ಗೊತ್ತಾಗುತ್ತೆ. ಇವರು ದೇವರ ಸೇವಕರು ಅಂತ ನಮಗೆ ಗೊತ್ತಾಗತ್ತೆ. ನಮ್ಮನ್ನು ನೋಡಿದಾಗ ಜನರಿಗೆ ಗೊತ್ತಾಗುತ್ತಾ, ನಾವು ಕೂಡ ಯಾವುದೇ ಕೆಲಸದಲ್ಲಿದ್ದರೂ ಪರವಾಗಿಲ್ಲ, ದೇವರ ಸೇವೆಯನ್ನು ಮಾಡಿರಿ. ಸಹಾಯದ ಮೂಲಕ, ಸುವಾರ್ತೆಯನ್ನು ಹೇಳುವುದರ ಮೂಲಕ. ಇದು ನನ್ನ ಜವಾಬ್ದಾರಿ ಅಲ್ಲ, ಬೋಧಕರ ಜವಾಬ್ದಾರಿ, ಹಿರಿಕರ ಜವಾಬ್ದಾರಿ ಎಂದು ಯಾವತ್ತೂ ನೀವು ಹೇಳಬೇಡಿ. ದೇವರು ನಿಮ್ಮನ್ನು, ನಿಮ್ಮ ಸ್ವಾರ್ಥ ಸೇವೆಯನ್ನು ಆಶೀರ್ವದಿಸಲಿ ಅಂತ ನನ್ನ ಪ್ರಾರ್ಥನೆ.